ಓಂ ಶ್ರೀ ಗುರುಭ್ಯೋ ನಮಃ. ಇಂದು ದಿನ ಭವಿಷ್ಯ 13 ಏಪ್ರಿಲ್ 2025 ಭಾನುವಾರ. ದಿನ ಶುಭವಾಗಲಿ ಎಂದು ದೇವರಿಗೆ ಪ್ರಾರ್ಥಿಸಿ ಇಂದಿನ ನಿಮ್ಮ ರಾಶಿಗೆ ಏನು ಫಲ, ಏನು ಪರಿಹಾರ ಎಂಬುದು ತಿಳಿಸಿಕೊಡುತ್ತೇನೆ ಬನ್ನಿ. ಅದಕ್ಕೂ ಮುಂಚೆ ನೀವು ನೋಡುತ್ತಿರುವುದು ಕಬ್ಬಾಳದುರ್ಗಿ ಕೊಡಿಗೆಹಳ್ಳಿ ಚಾನಲ್. ಇದೆ ನಿಮಗಾಗಿ ದೇವರ ಕೃಪೆಯಿಂದ, ಜ್ಯೋತಿಷ್ಯ ದೀಪದಿಂದ. ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ನೋಟಿಫಿಕೇಷನ್ ಆಲ್ ಅಂತ ಸೆಲೆಕ್ಟ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೀವು ನೋಟಿಫಿಕೇಷನ್ ಬರುತ್ತೆ, ಮೊದಲು ನೋಡ್ಬೋದು. ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮೊದಲನೇದಾಗಿ ಮೇಷರಾಶಿ. ಆರ್ಥಿಕ ಲಾಭ ಸಂಭವ. ಹೊಸ ಕೆಲಸದ ಪ್ರಾರಂಭಕ್ಕೆ ಅನುಕೂಲ. ಕಟು ಮಾತುಗಳಿಂದ ದೂರವಿರಿ. ಪರಿಹಾರ: ಒಮ್ಮು ದೇವರಿಗೆ ನೈವೇದ್ಯ ನೀಡಿ. ದೇವರ ಪೂಜೆ: ಸುಬ್ರಹ್ಮಣ್ಯ ಸ್ವಾಮಿಗೆ ಅರ್ಚನೆ ಮಾಡಿ. ಎಲ್ಲವೂ ಕೂಡ ಸರಿಯಾಗುತ್ತದೆ. 2. ವೃಷಭ ರಾಶಿ. ಕುಟುಂಬದಲ್ಲಿ ನಿಗದಿತ ಕೆಲಸದಲ್ಲಿ ವಿಳಂಬ. ಆರೋಗ್ಯದ ಕಡೆ ಗಮನ ಕೊಡಿ. ಪರಿಹಾರ: ತುಲಾದಾನ ಮಾಡಿ. ಅಂದರೆ ಇದರ ಅರ್ಥ ನಿಮ್ಮ ಕೈಯಲ್ಲಿ ಆದಷ್ಟು ಸಹಾಯವನ್ನು ಮಾಡಿ ಅಂತ. ದೇವರ ಪೂಜೆ: ದುರ್ಗಾದೇವಿಗೆ ನಾರಿಕೆಳ ಪೂಜೆ ಮಾಡಿ, ಅಂದರೆ ತೆಂಗಿನಕಾಯಿಯಿಂದ ವಿಶೇಷ ಪೂಜೆಯನ್ನು ಮಾಡಿಸಿ ಎಂದು ಅರ್ಥ. ಮುಂದಿನ ರಾಶಿ ಮಿಥುನ ರಾಶಿ. ಶ್ರಮ ಹೆಚ್ಚು, ಫಲ ಕಡಿಮೆ. ವಾಣಿಜ್ಯ ವ್ಯವಹಾರದಲ್ಲಿ ಲಾಭವನ್ನು ಪಡೆಯುತ್ತೀರಾ. ಪರಿಹಾರ: ಹನುಮಾನ್ ಚಾಲಿಸ ಪಠಣ ಮಾಡಿ. ದೇವರ ಪೂಜೆ: ಹನುಮಂತ ದೇವರಿಗೆ ಬೆಲ್ಲ ಅಕ್ರದಾನ ಮಾಡಿ. ಮುಂದಿನ ರಾಶಿ ಕಟಕ ರಾಶಿ. ಕಟಕ ರಾಶಿಯವರು ಬಂಧು ಮಿತ್ರರ ಸಹಕಾರ ದೊರೆಯಲಿದೆ. ಮಾನಸಿಕ ಒತ್ತಡ ಇಳಿಯಲಿದೆ. ಅದಕ್ಕೆ ಪರಿಹಾರ: ನದಿಯಲ್ಲಿ ತುಳಸಿ ಎಲೆಗಳ ವಿಸರ್ಜನೆ ಮಾಡಿ. ಚಂದ್ರದೇವನ ಆರಾಧನೆ ಮಾಡಿ ಮತ್ತು ಅಭಿಷೇಕವನ್ನು ಮಾಡಿಸಿ. ಮುಂದಿನ ರಾಶಿ ಸಿಂಹ ರಾಶಿ. ಕಚೇರಿಯಲ್ಲಿ ಒತ್ತಡ, ಎಚ್ಚರಿಕೆಯಿಂದ ನಡೆದುಕೊಳ್ಳಿ. ಪರಿಹಾರ: ಗೋಮಾತೆಗೆ ಹಸಿರು ಕೊತ್ತಂಬರಿ ಆಹಾರ ನೀಡಿ. ದೇವರ ಪೂಜೆ: ವೀರಭದ್ರೇಶ್ವರ ಸ್ವಾಮಿ ಪೂಜೆ ಮಾಡಿ. ಮುಂದಿನ ರಾಶಿ ಕನ್ಯಾ ರಾಶಿ. ವಿದ್ಯಾರ್ಥಿಗಳಿಗೆ ಅನುಕೂಲ, ಆರೋಗ್ಯ ಉತ್ತಮವಾಗಿರುತ್ತದೆ. ಪರಿಹಾರ: ಮಂದಿರದಲ್ಲಿ ದೀಪ ಬೆಳಗಿಸಿ. ದೇವರ ಪೂಜೆ: ಲಕ್ಷ್ಮೀ ದೇವಿಗೆ ಕುತ್ತಿಗೆಗೆ ಹಾಲು ನೈವೇದ್ಯ ನೀಡಿ. ಮುಂದಿನ ರಾಶಿ ತುಲಾ ರಾಶಿ. ವಾದ ವಿವಾದದಿಂದ ದೂರವಿರಿ. ಹಣಕಾಸು ವ್ಯವಹಾರದಲ್ಲಿ ಜಾಗ್ರತೆ ವಹಿಸಿ. ಪರಿಹಾರ: ಕಪ್ಪು ಎಳ್ಳಿನ ದೀಪ ಬೆಳಗಿಸಿ. ದೇವರ ಪೂಜೆ: ಶನಿದೇವನ ಆರಾಧನೆ ಮಾಡಿ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ಉತ್ಸಾಹ ಹೆಚ್ಚಾಗುತ್ತದೆ. ಆಲೋಚನೆ ಸ್ಪಷ್ಟವಾಗಲಿದೆ. ಪರಿಹಾರ: ಧಾರ್ಮಿಕ ಗ್ರಂಥ ಪಠಣ. ದೇವರ ಪೂಜೆ: ಕಾಲಭೈರವ ಸ್ವಾಮಿಗೆ ಅರ್ಚನೆ ಮಾಡಿಸಿ. ಮುಂದಿನ ರಾಶಿ ಧನಸ್ಸು ರಾಶಿ. ಪಿತೃ ಕಾರ್ಯದಲ್ಲಿ ಯಶಸ್ಸು, ಪ್ರವಾಸದ ಯೋಗ. ಪರಿಹಾರ: ವೃದ್ಧರಿಗೆ ಸೇವೆ ಮಾಡಿ, ಅಂದರೆ ಅನಾಥರಿಗೆ ಸೇವೆಯನ್ನು ಮಾಡಿ. ದೇವರ ಪೂಜೆ: ದೇವರಾದ ಹನುಮಂತನಿಗೆ ತೈಲಾಭಿಷೇಕ ಮಾಡಿಸಿ. ಮುಂದಿನ ರಾಶಿ ಮಕರ ರಾಶಿ. ಉದ್ಯೋಗದಲ್ಲಿ ತೊಂದರೆ, ಹಣದ ವ್ಯವಹಾರದಲ್ಲಿ ತಾಳ್ಮೆ ಅಗತ್ಯ. ಪರಿಹಾರ: ಕಪ್ಪು ಬಟ್ಟೆ ಧರಿಸಿ ಶನಿ ದೇವಸ್ಥಾನಕ್ಕೆ ಹೋಗಿ. ದೇವರ ಪೂಜೆ: ಶನೀಶ್ವರ ದೇವರಿಗೆ ಎಣ್ಣೆ ಮತ್ತು ನೈವೇದ್ಯ ಅರ್ಪಿಸಿ. ಮುಂದಿನ ರಾಶಿ ಕುಂಭ ರಾಶಿ. ಕುಟುಂಬದಲ್ಲಿ ಸಂತೋಷದ ವಾತಾವರಣ. ಕೆಲಸದಲ್ಲಿ ಶ್ಲಾಘನೆ ಅಂದರೆ ಕೆಲಸ ಮಾಡುವಾಗ ನೆಮ್ಮದಿ ಇರುವುದಿಲ್ಲ, ಏನೋ ಒಂಥರ ಗಲಿಬಿಲಿ ಆ ಥರ ಅನ್ನಿಸ್ತದೆ. ಪರಿಹಾರ: ಬಡವರಿಗೆ ಅನ್ನದಾನ ಮಾಡಿ.
ದೇವರ ಪೂಜೆ ಸ್ವಯಂ ಸಮಯದಲ್ಲಿ ದತ್ತಾತ್ರೇಯ ದೇವರಿಗೆ ಪೂಜೆ ಮಾಡಿ. ಕೊನೆಯದಾಗಿ ಮೀನರಾಶಿ ಪೂರ್ತಿ ಹೆಚ್ಚಾಗುತ್ತದೆ. ಆಧ್ಯಾತ್ಮಕ್ಕೆ ಒಲವು, ಪರಿಹಾರ, ಜಲದಾನ ಮಾಡಿ. ದೇವರ ಪೂಜೆ ಗುರು ಬ್ರಹ್ಮನ ಪೂಜೆ ಮಾಡಿ ಹಳದಿ ಹೂವಿನಿಂದ ಅರ್ಚನೆ ಮಾಡಿಸಿ. ಇವತ್ತಿನ ವಿಡಿಯೋ ಇದಾಗಿತ್ತು. ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಡಿ. ಬೆಲ್ ನೋಟಿಫಿಕೇಷನ್ ಆಲ್ ಅಂತ ಸೆಲೆಕ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.